ಏನಪ್ಪ ವಾಣಿ ಮನೇಲಿ ಇವತ್ತು ಪಲಾವ್ ಅನ್ಕೊಂಬಿಟ್ಟಿರ ಬೆಳಿಗ್ಗೆ ಪಲಾವ್ ಅಲ್ಲ ರೀ, ಇದು ಡಿಫ್ರೆಂಟ್ ಆಗಿದೆ ನೋಡ್ರಿ. ಈಗ ಎಣ್ಣೆ ಹಾಕಿಬಿಟ್ಟು ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಲೈಟಾಗಿ ಗೋಲ್ಡನ್ ಫ್ರೈ ಬರೋ ಮಟ್ಟ ಕರಿತಾ ಇದ್ದಾಳೆ. ಮುಂದೆ ಏನಪ್ಪ ಅಂದರೆ ಸರ್ಪ್ರೈಸು, ಈಗ ತುರಿದು ಕೊಬ್ಬರಿ ಹಾಕ್ತಿದ್ದಾಳೆ. ಹಾಕಿ ಹಿಂಗ ಹಿಂಗ ಹಂಗ ಹಿಂಗ ಅಂದ್ಬಿಟ್ಟು ಜೊತೆಗೆ ಇದೇನು ಗೆಸ್ ಮಾಡಿ ನೋಡೋಣ. ಇನ್ನು ಮುದ್ದೆ ಮಾಡ್ತಾಳ, ಒಗ್ಗರಣೆ ಕೊಟ್ಬಿಟ್ಟು ಅನ್ನಕತ್ತೀರ. ಮುದ್ದೆ ಎಲ್ಲರೂ ಇದು ಡಿಫ್ರೆಂಟ್ ಆಗಿರೋದು. ಅದೇನಪ್ಪ ಅಂದರೆ ಇನ್ನೊಂದು 2 ನಿಮಿಷ ನೀವು ವೇಟ್ ಮಾಡಬೇಕು. ಅಂತಿಂತೂ ರೆಡಿ ಆಯ್ತು. ಈಗ ಅದಕ್ಕೆ ಉಪ್ಪು ಹಾಕಕತ್ತಾಳೆ. ಅದು ಹುರಿದಿದ್ದು ತಣ್ಣಗಾಗಬೇಕು. ಫುಲ್ ತಣ್ಣಗಾದ್ಮೇಲೆ ಉಪ್ಪು, ಮತ್ತೆ ತೆಂಗಿನಕಾಯಿ ಕಟ್ ಮಾಡಿದ್ದು, ಮತ್ತೆ ಕೊತ್ತಂಬರಿ, ಮತ್ತೆ ಮೊಸರು ಹಾಕಿ ಕಲಸಿ 10 ನಿಮಿಷ ಬಿಟ್ಟು ಇಡ್ಲಿ ಮಾಡಬೇಕು. ಓಕೆ, ಈಗ ಗೊತ್ತಾಯ್ತಾ? ಮೊಸರು ಹಾಕಿ ಕಲಸಿ 10 ನಿಮಿಷ ಬಿಟ್ಟು ಇಡ್ಲಿ, ರಾಗಿ ಇಡ್ಲಿ. ರವೆ ಏನು ಮಾಡ್ತೀರ, ರವೆ ಇಡ್ಲಿ ಅಂತ ಮಾಡ್ತೀರಲ್ಲ, ಅದೇ ಥರನ ರಾಗಿ. ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ, ಕಾಯ್ತಾರಿ. ಹೀಗೂ ಉಂಟೆ ವಾಣಿಯ ರವಾ ಇಡ್ಲಿ. ಬೊಂಬಾಟ್ ರಾಗಿ ಇಡ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗ್ತದೆ. ಅದ್ರ ಜೊತೆಗೆ ಸೂಪರ್ ಆಗಿರೋ ಒಂದು ಚಟ್ನಿ, ನೀವು ಸ್ವಲ್ಪ ವೇಟ್ ಮಾಡಿ. ನಮ್ಮ ಮನೆಯಲ್ಲಿ ಇವತ್ತು ರಾಗಿ ಇಡ್ಲಿ ಹೀಗೂ ಉಂಟೆ. ಮನೆ ತುಂಬ ಪರಿಮಳ. ನಮ್ಮ ಮನೇಲಿ ಇವತ್ತು ರಾಗಿಯ ಪರಿಮಳ ಸೂಪರ್ ಆಗಿದೆ, ಚೆನ್ನಾಗಿ ಬರ್ತಾ ಇದೆ. ವಾವ್, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ರಾಗಿ ಇಡ್ಲಿ ರವಾ ಇಡ್ಲಿ ಥರ ಇದೆ. ನಿಮ್ಮ ಮನೇಲಿ ಪ್ರಯತ್ನ ಮಾಡಿ. ಇದ್ರ ಮೇಲೆ ನಿಮ್ಮ ಮನೇಲಿ ಬೆಣ್ಣೆ ಇದ್ರೆ ಹಾಕ್ಕೊಂಡು ತಿನ್ನಿರಿ, ಇಲ್ಲಪ್ಪ ಅಂದರೆ ತುಪ್ಪ ಹಾಕ್ಕೊಂಡು ತಿನ್ನಿರಿ. ಘಮ ಅಂತ ಇದೆ, ಮನೆ ತುಂಬ ಪರಿಮಳ, ರಾಗಿ ಪರಿಮಳ. ಜೊತೆಗೆ ಚಟ್ನಿ ಹಾಕ್ಕೊಂಡು ತಿಂದ್ಬಿಟ್ರೆ ಈ ಚಳಿ ವಾತಾವರಣಕ್ಕೆ ಸಖತ್ತಾಗಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ರಾಗಿ ಇಡ್ಲಿ ಸ್ಪೆಷಲ್. ಹೀಗೂ ಉಂಟೆ ವಾಣಿ ರಾಗಿ ಇಡ್ಲಿ.